ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೆಕೆ ಸ್ಟಾರ್ಟ್ ಆಗಿದೆ. ಈ ಸೆಕೆಯಲ್ಲಿ ನಮಗೆ ಹೊರಗಡೆ ಹೋಗಿ ಬಂದಾಗ ತುಂಬ ಒಂದು ಕೂಲಾದ ಜ್ಯೂಸ್ ಕುಡಿಯುವ ಅಂತ ಅನಿಸ್ತಾ ಇರ್ತದೆ. ಹಾಗೆ ನಮಗೆ ತಕ್ಷಣಕ್ಕೆ ಮಾಡಬೇಕಾದದ್ದು ಜ್ಯೂಸ್ ರೆಸಿಪಿಯನ್ನು ನಾನೇ ಇಲ್ಲಿ ಹೇಳಿಕೊಡ್ತಿದ್ದೇನೆ. ಹಾಗೆ ನಮಗೆ ಇದು ತಿಂಗಳಲ್ಲೇ ಸಹ ನಮಗೆ ಸ್ಟೋರ್ ಮಾಡಿಡ್ಬೋದು. ಇಲ್ಲಿ ನಾನು 2 ಕಪ್ಪು ಆಗುವಷ್ಟು ಸಕ್ಕರೆಯನ್ನು ತಗೊಂಡಿದ್ದೇನೆ. ಇಲ್ಲಿ ನಾನು 1 ಕಪ್ಪು ಸಕ್ಕರೆ ಮಾತ್ರ ಇಲ್ಲಿ ವಿಡಿಯೋ ಆ್ಯಡ್ ಆಗಿದೆ. ಇಲ್ಲಿ ನಾನು 2 ಕಪ್ ಸಕ್ಕರೆ ತಗೊಂಡಿದ್ದೇನೆ. 2 ಕಪ್ಪು ಸಕ್ಕರೆಗೆ 3 ಲಿಂಬೆ ಹುಳಿಯ ರಸವನ್ನು ತೆಗೆದಿಟ್ಕೊಂಡು ಅದರ ಬೀಜವನ್ನೆಲ್ಲವನ್ನು ಗಾಳಿಸಿ ಇದಕ್ಕೆ ಹಾಕಬೇಕು. ರಸವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 3-4 ದಿನ ನಮಗೆ ಫ್ಯಾನಿನ ಅಡಿ ಗಾಳಿಯಲ್ಲಿ ಇಡಬೇಕಾಗ್ತದೆ. ಹೊರಗಡೆ ಬಿಸಿಲಿಗೆ ಇಡಬೇಡಿ, ಟೇಸ್ಟ್ ಚೇಂಜ್ ಆಗ್ತದೆ. ಹಾಗೆ ನಾವು ಒಳಗಡೆ ಫ್ಯಾನಿನ ಗಾಳಿಗೆ ಡ್ರೈ ಆಗಲಿಕ್ಕೆ ಇಡಬೇಕು. 3-4 ದಿನದ ನಂತರ ನೋಡಿ ಎಷ್ಟು ಡ್ರೈ ಆಗಿದೆ. ನೋಡಿ, ಇಷ್ಟು ಡ್ರೈ ಆದ ನಂತರ ನಾವಿದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಪೌಡರ್ ಮಾಡಿಕೊಳ್ಬೇಕು. ನೋಡಿ, ಇಷ್ಟು ಹುಡಿಯಾಗಿದೆ, ಸಾಕಾಗ್ತದೆ ನೋಡಿ ಇದು ಪೌಡರ್. ಹಾಗೆ ಇದನ್ನೊಂದು ಬಾಕ್ಸಿಗೆ ಹಾಕಿ ಇಡಬೇಕು. ಮುಚ್ಚಳ ಟೈಟ್ ಇರುವ ಬಾಕ್ಸಿಗೆ ಹಾಕಿಟ್ರೆ ಒಳ್ಳೆಯದು. ಇಲ್ಲದ್ರೆ ನಿಮಗೆ ಬೇಗನೆ ಹಾಳಾಗುವ ಚಾನ್ಸ್ ಇರ್ತದೆ. ಹಾಗೆ ನಾನಿಲ್ಲಿ ಇದಕ್ಕೆ ಒಂದು ಫ್ಲೇವರ್ ಆಗಿ ಪುದೀನ ಹಾಗೂ ಶುಂಠಿಯನ್ನು ಸ್ವಲ್ಪ ಇಲ್ಲಿ ಚಟ್ನಿ ಟೈಪಲ್ಲಿ ಮಾಡಿಟ್ಕೊಳ್ತಿದ್ದೇನೆ. ಇದನ್ನು ನಾವು ಫ್ರಿಜ್ಜಲ್ಲಿ ಇಡಬೇಕಾಗ್ತದೆ, ಇಲ್ಲದ್ರೆ ಹೊರಗಡೆ ಇಟ್ಟರೆ ಹಾಳಾಗ್ಬೋದು. ಸ್ವಲ್ಪನೇ ಮಾಡಿಟ್ರೆ ಒಳ್ಳೆಯದು. ಹಾಗೆ ಅದನ್ನು ಕೂಡ ಒಂದು ಟಿನ್ನಿಗೆ ಹಾಕಿ ಇಟ್ಕೊಳ್ಳಿ. ಈ ಪುದೀನ ಮಿಕ್ಸನ್ನು ಫ್ರಿಜ್ಜಲ್ಲಿ ಇಡಬೇಕಾಗ್ತದೆ. ಇಲ್ಲಿ ನಾನು ಒಂದು ಗ್ಲಾಸಿಗೆ 2 ಸ್ಪೂನ್ ಆಗುವಷ್ಟು ನಿಂಬೆ ಪೌಡರ್, ನಿಂಬೆ ಮತ್ತು ಸಕ್ಕರೆ ಹುಡಿಯನ್ನು ಹಾಕಿಕೊಂಡಿದ್ದೇನೆ. ನಂತರ ಒಂದು ಅರ್ಧ ಸ್ಪೂನಿನಷ್ಟು ಪುದೀನ ಮಿಕ್ಸನ್ನು ಹಾಕಿಕೊಳ್ಳಿ. ಕೋಲ್ಡ್ ಬೇಕಾದರೆ ಐಸ್ ಕ್ಯೂಬನ್ನು ಕೂಡ ಹಾಕ್ಕೊಳ್ಬೋದು. ಹಾಗೆ ಅದಕ್ಕೆ ಒಂದು ಗ್ಲಾಸಿನಷ್ಟು ಫುಲ್ಲು ನೀರನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಇಲ್ಲಿ ನಮಗೆ ತಕ್ಷಣಕ್ಕೆ ಆಗುವ ನಿಂಬೆ ಶರ್ಬತ್ ನಮಗೆ ರೆಡಿಯಾಗಿದೆ. ತುಂಬ ಚೆನ್ನಾಗಿರ್ತದೆ. ಸೇಮ್ ನಾವು ಆವಾಗಲೇ ಮಾಡಿದ ನಿಂಬೆ ಶರ್ಬತ್ತಿನ ಟೇಸ್ಟಲ್ಲೇ ಇರ್ತದೆ. ಹಾಗೆಯೇ ಆ ಪುದೀನದ ಸ್ಮೆಲ್, ಶುಂಠಿಯ ಖಾರ ಒಳ್ಳೆ ಫ್ಲೇವರ್ ಕೊಡ್ತದೆ ನಮಗೆ ಕುಡಿಯುವಾಗ. ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.